ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೇಲಿಯೇ ಎದ್ದು ಹೊಲ ಮೈದ್ರೆ ಹೇಗೆ ಅನ್ನೋದಕ್ಕೆ ಬೆಂಗಳೂರಿನಲ್ಲಿ ನಡೆದ ಘಟನೆಯೇ ಸಾಕ್ಷಿ. ಕೇರಳದ ಯುವಕರಿಗೆ ಮನಿ ಡಬ್ಲಿಂಗ್ ಆಸೆ ತೋರಿಸಿ 20 ಲಕ್ಷ ರೂಪಾಯಿ ಲೂಟಿ ಮಾಡಿದ ಸಿಐಡಿ ಇನ್ಸ್ಪೆಕ್ಟರ್ ಮತ್ತು ಆತನ ಗ್ಯಾಂಗ್ ಈಗ ಅರೆಸ್ಟ್ ಆಗಿದೆ. ಖುದ್ದು ಪೊಲೀಸ್ ಜೀಪ್ನಲ್ಲೇ ಬಂದು ಈತ ದರೋಡೆಗೆ ಸ್ಕೆಚ್ ಹಾಕಿದ. ಕಾಕಿ ಕದಿಮರ ಈ ಕಂಪ್ಲೀಟ್ ಸ್ಟೋರಿ ನೋಡೋಣ ಬನ್ನಿ. ಸಿಐಡಿ ಪೊಲೀಸ್ ಇನ್ಸ್ಪೆಕ್ಟರ್ ಗ್ಯಾಂಗ್ನಿಂದ 20 ಲಕ್ಷ ದರೋಡೆ. ಪೊಲೀಸರ ಬಲೆಗೆ ಬಿದ್ದ ಸಿಐಡಿ ಇನ್ಸ್ಪೆಕ್ಟರ್ ಅಂಡ್ ಗ್ಯಾಂಗ್ ಮೆಂಬರ್ಸ್. ಇದು ಬೇಲಿಯೇ ಎದ್ದು ಹೊಲ ಮೈದ ಸ್ಟೋರಿ. ಕಳ್ಳರನ್ನ ಸೆರೆ ಹಿಡಿಯಬೇಕಿದ್ದ ಪೊಲೀಸರೇ ಈಗ ಅರೆಸ್ಟ್ ಆಗಿ ವಿಲವಿಲನೆ ಒದ್ದಾಡುವಂತಾಗಿದ್ದಾರೆ. ಸಿಐಡಿ ಪೊಲೀಸ್ ಇನ್ಸ್ಪೆಕ್ಟರ್ ಹಾಗೂ ಗ್ಯಾಂಗ್ ಸೇರ್ಕೊಂಡು ಬರೋಬ್ಬರಿ 20 ಲಕ್ಷ ರೂಪಾಯಿ ಲೂಟಿ ಮಾಡಿ ಈಗ ಅರೆಸ್ಟ್ ಆಗಿದ್ದಾರೆ. ಹೌದು, ಸಿಐಡಿ ಇನ್ಸ್ಪೆಕ್ಟರ್ ಮಹೇಶ್ ಕನಕಗಿರಿ, ಕುಪೇಂದ್ರ ರೆಡ್ಡಿ ಮತ್ತು ವಸಂತ್ ಕುಮಾರ್ ಸಿಕ್ಕಿಬಿದ್ದ ಖದೀಮರು. ದರೋಡೆ ಮಾಡಲು 3 ದಿನಗಳ ಹಿಂದೆಯೇ ರಾಬರಿಗೆ ಪ್ಲಾನ್. 25 ಲಕ್ಷ ಇನ್ವೆಸ್ಟ್ಮೆಂಟ್, 50 ಲಕ್ಷ ರೂಪಾಯಿ ಲಾಭದ ಆಫರ್. ಮನಿ ಡಬ್ಲಿಂಗ್ ಆಸೆ ಹುಟ್ಟಿಸಿದ್ದು ಇದೇ ಗ್ಯಾಂಗ್, ದೋಚಿದ್ದು ಇದೇ ಗ್ಯಾಂಗ್. ಕೇರಳದ ಯುವಕರಿಗೆ ಬಿಟ್ಕಾಯಿನ್ ಮತ್ತು ಆನ್ಲೈನ್ ಟ್ರೇಡಿಂಗ್ ನಲ್ಲಿ ಹಣ ಡಬಲ್ ಮಾಡುವ ಆಸೆ ತೋರಿಸಿ 25 ಲಕ್ಷ ಹಣದೊಂದಿಗೆ ಬೆಂಗಳೂರಿನ ಮಡಿವಾಳದ ಹೋಟೆಲ್ಗೆ ಕರೆಸಿಕೊಳ್ಳಲಾಗಿತ್ತು. ಈ ರಾಬರಿಗೆ ಸ್ಕೆಚ್ ಹಾಕಿದ್ದು 3 ದಿನಗಳ ಹಿಂದೆಯೇ. ಇಂಟ್ರೆಸ್ಟಿಂಗ್ ಅಂದ್ರೆ ಖುದ್ದು ಪೊಲೀಸ್ ಜೀಪ್ ಅನ್ನೇ ತಗೊಂಡು ಬಂದಿದ್ದ ಇನ್ಸ್ಪೆಕ್ಟರ್ ಮಹೇಶ್ ಜೀಪ್ ಒಳಗಡೆ ಕೂತು ಇಡೀ ಆಪರೇಷನ್ ಹ್ಯಾಂಡಲ್ ಮಾಡ್ತಿದ್ದ. ಇವನ ಸಹಚರರೇ ಜೀಪ್ ಡ್ರೈವ್ ಮಾಡಿಕೊಂಡು ಬಂದಿದ್ರು. ಇನ್ಸ್ಪೆಕ್ಟರ್ ಆರ್ಡರ್ನಂತೆ ಹೋಟೆಲ್ ರೂಮ್ಗೆ ನುಗ್ಗಿದ ಗ್ಯಾಂಗ್ ಯುವಕರನ್ನ ಹೆದರಿಸಿ ಇದು ಹವಾಲಾ ಹಣ ಅಂತ ಹೇಳಿ 20 ಲಕ್ಷ ಲೂಟಿ ಮಾಡಿ ಎಸ್ಕೇಪ್ ಆಗಿದ್ರು. ಸದ್ಯ ತನಿಖೆ ನಡೆಸಿರೋ ಪೊಲೀಸರು ಅಜ್ಞಾತ ಸ್ಥಳದಲ್ಲಿದ್ದ ಇನ್ಸ್ಪೆಕ್ಟರ್ ಅಂಡ್ ಟೀಮ್ಗೆ ಹೆಡೆಮುರಿ ಕಟ್ಟಿದ್ದು ಸ್ಫೋಟಕ ಸತ್ಯಗಳು ಹೊರಬರ್ತಿವೆ. ಈ ಮುಂಚೆನೂ ಮಹೇಶ್ ಕನಕಗಿರಿ ಇದೇ ರೀತಿ ಕೃತ್ಯಗಳನ್ನ ಎಸಗಿದ್ರ, ಅಧಿಕಾರ ದುರ್ಬಳಕೆ ಮಾಡಿಕೊಂಡಿದ್ರ ಎಂಬುದರ ಬಗ್ಗೆಯೂ ತನಿಖೆ ಮುಂದುವರೆಸಿದ್ದಾರೆ. ನಾಪತ್ತೆಯಾಗಿರುವ ಶಫಿ ಮತ್ತು ಹ್ಯಾರಿಸ್ಗೆ ಕಾಕಿ ಬಲೆ ಬೀಸಿದೆ. ಎಸ್ಕೆ ಮಂಜುನಾಥ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.